ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು ಕನ್ನಡ ಸೀರಿಯಲ್ ಪ್ರೋಮೋ ಯಾವಾಗ ಬರುತ್ತೆ, ಏನು ಲ್ಯಾಗ್ ಮಾಡ್ತಾ ಇದಾರಲ್ಲ, ಕನ್ನಡ ಪ್ರೋಮೋ ಬರ್ತಾ ಇಲ್ವಲ್ಲ, ಸೆಕೆಂಡ್ ಪ್ರೋಮೋ ಬರ್ತಾ ಇಲ್ಲ, ಏನೋ ಭವ್ಯ ಗೌಡ ಹಾಗೆ ಕಿರಣ್ ರಾಜ್ರವರು ಮಳೆಯಲ್ಲಿ ಏನೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು, ಅದನ್ನ ಅಂತೂ ಎಲ್ಲಾ ಕಡೆ ವೈರಲ್ ಆಗಿತ್ತು. ಅದಾದ್ಮೇಲೆ ಪ್ರೋಮೋದಲ್ಲಿ ನಮ್ಮ ಭವ್ಯ ಗೌಡ ಅವರ ಪಾತ್ರ ಏನು, ಅಂದ್ರೆ ಕನ್ನಡ ಸೀರಿಯಲ್ ಅಲ್ಲಿ ಪಾತ್ರ ಏನು, ಪ್ರೋಮೋ ಯಾವ ರೀತಿ ಇರುತ್ತೆ, ಭವ್ಯಗೌಡ ಅವರು ಯಾವ ರೀತಿ ಕಾಣಿಸ್ಕೋತಾರೆ ಅನ್ನೋದು ಎಲ್ಲ ಒಂದು ಪ್ರಶ್ನೆಗಳು ಎಲ್ಲರಲ್ಲೂ ಕಾಡ್ತಾ ಇದೆ ಅಂತ ಗೊತ್ತು. ಇನ್ನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಸಿದನ್ನೂರಲ್ಲಿ ನಡೆದಿರುವಂತಹ ಸರಿಗಮಪ ವೇದಿಕೆಯಲ್ಲಿ ನಮ್ಮ ಕನ್ನಡ ಸೀರಿಯಲ್ನ ಸೆಕೆಂಡ್ ಪ್ರೋಮೋ ಕೂಡ ಲಾಂಚ್ ಮಾಡಿದ್ದಾರೆ. ಸೊ ಆ ಪ್ರೋಮೋದಲ್ಲಿ ಏನಿದೆ ಏನು ಎತ್ತ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದೆ ನಿಮಗೆ. ಸೊ ಈ ವಿಡಿಯೋದಲ್ಲಿ ಆ ಪ್ರೋಮೋದಲ್ಲಿ ಏನಿದೆ, ಇನ್ನು ಪ್ರಸಾರ ಆಗೋ ಮುಂಚೆನೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮೆಲ್ಲರಿಗೂ ಕೂಡ ಒಂದು ಖುಷಿ ಆಗಿರುತ್ತೆ ಅಂತ ಅನ್ಕೋತೀನಿ. ಹೇಗೆ ಗೊತ್ತಾಯ್ತು ವಿಷಯ ಅಂದ್ರೆ, ಸಿದನ್ನೂರಲ್ಲಿ ಆಲ್ಮೋಸ್ಟ್ ಸರಿಗಮಪ್ಪ ವೇದಿಕೆ ನಡೆದಿದೆ. ಫೈನಲಿ ನಮ್ಮ ಕನ್ನಡ ಸೀರಿಯಲ್ ಅಲ್ಲಿ ನಮ್ಮ ಭವ್ಯಗೌಡ ಪಾತ್ರ ಅಂತ ಗೊತ್ತಾಯ್ತು, ಮತ್ತೆ ಅವರ ಪಾತ್ರದ ಹೆಸರೇನು ಅಂತ ಎಲ್ಲರಿಗೂ ಒಂದು ಪ್ರಶ್ನೆ ಇದೆ. ಸೊ ಇವತ್ತು ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕತ್ತೆ. ಹಾಗೆ ನಮ್ಮ ಕನ್ನಡ ಮತ್ತೆ ಭವ್ಯ ಅವರ ಒಂದು ಪ್ರೋಮೋದಲ್ಲಿ ಏನಿದೆ, ಮತ್ತೆ ಭವ್ಯಗೌಡ ಅವರಿಗೆ ಯಾಕೆ ಕನ್ನಡ ಮೇಲೆ ಲವ್ ಆಗತ್ತೆ ಅಂತೆಲ್ಲಾನು ಕೂಡ ಪ್ರೋಮೋದಲ್ಲಿ ಇದೆ. ಸೊ ಆ ಪ್ರೋಮೋ ಬಗ್ಗೆ ಪೂರ್ತಿಯಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ವಿಡಿಯೋನ ಪೂರ್ತಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ, ಅಂದ್ರೆ ಓಡೋಡ್ಸ್ಕೊಂಡು ನೋಡ್ದೇನೆ, ಹಾಗೆ ಪೂರ್ತಿಯಾಗಿ ಸ್ಕಿಪ್ ಮಾಡ್ದೇನೆ ನೋಡಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ಏನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಾಗಿ BBK 11 ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು ನಮ್ಮ ಭವ್ಯಗೌಡ ಅವರು. ಸೊ ಹಂಗಾಗಿ BBK 11 ಅಲ್ಲಿ ಒಂದು ಟ್ವಿನ್ನಿಂಗ್ ಸ್ಟಾರ್ ಅಂತ ಅನ್ಬೋದು, ಅಥವಾ ಒಂದು ಲಿಪುಟ್ ಅಂತ ಅನ್ಬೋದು, ಕ್ಯೂಟ್ ಗರ್ಲ್ ಅಂತಾನೆ ಹೇಳ್ಬೋದು ಭವ್ಯಗೌಡ. ಸೊ ತ್ರಿವ್ಯಾ ಜೋಡಿ ಮುಖಾಂತರನೂ ಒಂದು ಫೇಮಸ್ ಆದ್ರೆ, ಒಂದ್ ಕಡೆ ಅವರ ಒಂದು ಐಡೆಂಟಿಟಿ ಅಂದ್ರೆ ಅವರ ಒಂದು ರಫ್ ಮಾತುಗಳಿರ್ಬೋದು, ಒಂದು ಕ್ಯೂಟ್ನೆಸ್ ಇರ್ಬೋದು, ಎಲ್ಲ ಒಂದು ಹಾವ ಭಾವ ಎಲ್ಲಾನು ಕೂಡ ಇಷ್ಟಪಟ್ಟು ಭವ್ಯಗೌಡ ಅವರು ಬಹಳಷ್ಟು ತೆರೆ ಮೇಲೆ ಬಹಳಷ್ಟು ಇಷ್ಟ ಆಗಿದ್ದಾರೆ BBK 11 ಇಂದ ಕಾಣಿಸ್ಕೊಂಡಾಗಿಂದ. ಅದಕ್ಕಿಂತ ಮುಂಚೆ ಗೀತಾ ಸೀರಿಯಲ್ ಕೂಡ ಮಾಡಿದ್ದಾರೆ, ಮತ್ತೆ ತಮಿಳು ತೆಲುಗಲ್ಲೂ ಕೂಡ ಕೆಲವೊಂದು ಸೀರಿಯಲ್ಗಳನ್ನು ಕೂಡ ಮಾಡಿದ್ದಾರೆ ಆಯ್ತಾ. ಇವರು ಸೀರಿಯಲ್ ಅಂತ ಬಂದಾಗ ಭವ್ಯಗೌಡ ಅವ್ರ ಬಗ್ಗೆ ಮಾತನಾಡಂಗಿಲ್ಲ, ಅಷ್ಟು ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತಾರೆ. ಇನ್ನು ಬಿಗ್ ಬಾಸ್ ಅಲ್ಲಿ ಅವರ ಒಂದು ಟಾಸ್ಕ್ ಆಡಿರುವಂತಹ ರೀತಿ ಇರ್ಬೋದು, ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಕೂಡ ಜಾಸ್ತಿ ಇದೆ. ಹಾಗೆ ಆಕ್ಟಿಂಗ್ ಅಲ್ಲೂ ಕೂಡ ಸೂಪರು, ಇನ್ನು ಡ್ಯಾನ್ಸ್ಗೂ ಕೂಡ ಸೈ ಅಂತಾನೆ ಹೇಳ್ಬೋದು. ಇವರು ಕನ್ನಡ ಸೀರಿಯಲ್ ಅಲ್ಲಿ ಒಂದು ಮೇನ್ ರೋಲ್ನ ಪಾತ್ರನ ನಿರ್ವಹಿಸ್ತಾ ಇದ್ದಾರೆ. ನಿಮ್ಮೆಲ್ಲರೂ ಗೊತ್ತಿರೋ ಹಂಗೆ ಕನ್ನಡ ಸೀರಿಯಲ್ ಅಲ್ಲಿ ಹೀರೋಯಿನ್ ಅಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಸಿಕ್ಕಾಪಟ್ಟೆ ನ್ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಭವ್ಯಗೌಡ ಅವರು ಹೀರೋಯಿನ್ ಅಲ್ಲ. ಇನ್ನು ಪ್ರೋಮೋ ಬರೋಕ್ಕಿಂತ ಮುಂಚೆ ನಮ್ರತಾ ಗೌಡ ಅವರು ಕೂಡ ಇದರಲ್ಲಿ ಆಕ್ಟ್ ಮಾಡ್ತಾ ಇರೋಂಥದ್ದು ಗೊತ್ತಾಯ್ತು. ನಮ್ರತಾ ಮತ್ತೆ ನಮ್ಮ ಭವ್ಯಗೌಡ ಇಬ್ರು ಕೂಡ ಹೀರೋಯಿನು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ಅಕ್ಕ ತಂಗಿ ಪಾತ್ರ ಆಗಿರೋದು, ಯಾರು ಮೇನ್ ಹೀರೋಯಿನು, ಯಾರು ಸೆಕೆಂಡ್ ಹೀರೋಯಿನು ಅನ್ನೋ ಒಂದು ಎಲ್ಲಾ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಬಟ್ ಇಲ್ಲಿ ಮೇನ್ ಹೇಳ್ಬೇಕಂತಂದ್ರೆ, ಎಲ್ಲರ ಪ್ರಶ್ನೆಗೂ ಒಂದು ಉತ್ತರ ಕೊಡ್ತೀನಿ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಸ್ವಲ್ಪ ಕಾತರ ಅಂದ್ರೆ ಸ್ವಲ್ಪ ಎಕ್ಸೈಟ್ಮೆಂಟ್ ಇರಲಿ ನಿಮಗೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಯಾಕೆ ಮೇನ್ ಲೀಡ್ ಹೀರೋಯಿನ್ ಅಂತ ಹೇಳೋದಿಲ್ಲ, ಬಟ್ ಅವ್ರ ಪಾತ್ರಗೇನು ಪ್ರೋಮೋದಲ್ಲಿ ಏನಿತ್ತು ಅಂತ ಮಾತನಾಡೋಣ. ಫಸ್ಟ್ ಸರಿಗಮಪ ವೇದಿಕೆಯಲ್ಲಿ ಸಿದಂದೂರಲ್ಲಿ ನಡೀತಾ ಐತೆ. ಇನ್ನು ಅನುಶ್ರೀ ಅವರು ಕರ್ಣನ ಕರೀತಾರೆ ಸ್ಟೇಜ್ ಮೇಲೆ. ಅದಾದ್ಮೇಲೆ ಇಬ್ರು ಹೀರೋಯಿನ್ ಕೂಡ ಕರೀತಾರೆ, ಭವ್ಯಗೌಡ ಬಗ್ಗೆ ನಮ್ರತಾ ಗೌಡ ಇಬ್ರು ಕೂಡ ಸ್ಟೇಜ್ ಮೇಲೆ ಬರ್ತಾರೆ. ಇಲ್ಲಿ ಪ್ರೋಮೋ ಕೂಡ ರಿಲೀಸ್ ಆಗತ್ತೆ. ಇಲ್ಲಿ ಏನಪ್ಪಾ, ಅಷ್ಟು ಲಕ್ಷಾಂತರ ಜನದ ಮುಂದೆ ಈ ಪ್ರೋಮೋನ ರಿಲೀಸ್ ಮಾಡ್ತಾರೆ. ಇನ್ನು ಸರಿಗಮಪ TRP ಹೈ ಲೆವೆಲ್ ಅಂತಾನೆ ಹೇಳ್ಬೋದು. ಎಲ್ಲಾ ಕಡೆ ಮಾತಾಡ್ತಾ ಎಲ್ಲಾ ಕಡೆನೂ ಕೂಡ ಸದ್ದು ಮಾಡ್ತಾ ಇರೋದಂದ್ರೆ ಸರಿಗಮಪ ವೇದಿಕೆ. ಸೊ ಸರಿಗಮಪ ವೇದಿಕೆಯಲ್ಲೇನೆ ಈ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ರೆ ಎಲ್ಲರಿಗೂ ತಲುಪುತ್ತೆ, ಎಲ್ಲರೂ ಕೂಡ ನೋಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಇಂದ ನಮ್ಮ ಡೈರೆಕ್ಷನ್ ಟೀಮ್ ಅಂದ್ರೆ ಕನ್ನಡ ಸೀರಿಯಲ್ ನ ಡೈರೆಕ್ಷನ್ ಟೀಮ್ ಬಂದ್ಬಿಟ್ಟು ಅಲ್ಲಿ ಲಾಂಚ್ ಮಾಡಿರೋಂಥದ್ದು. ಇನ್ನು ಲಕ್ಷಾಂತರ ಜನದ ಮುಂದೆ ಈ ಒಂದು ಪ್ರೋಮೋ ರಿಲೀಸ್ ಆಗಿದೆ ಅಂತಾನೆ ಹೇಳ್ಬೋದು. ಅಲ್ಲಿನ ಜನ ಅಂತೂ ಎಷ್ಟು ಕ್ರೇಜ್ ಇದಾರೆ ಅಂದ್ರೆ, ಭವ್ಯಗೌಡ ಫ್ಯಾನ್ಸ್ ಆಗಿರ್ಬೋದು, ನಮ್ಮ ಕನ್ನಡ ಸೀರಿಯಲ್ ಅಂದ್ರೆ ಕನ್ನಡತಿ ಸೀರಿಯಲ್ ಅಲ್ಲಿ ಸಖತ್ ಹಿಟ್ ಪರ್ಫಾರ್ಮೆನ್ಸ್ ಕೊಟ್ಟಂತಹ ನಮ್ಮ ಕಿರಣ್ ರಾಜ್ ಅಂತಾನೆ ಹೇಳ್ಬೋದು. ಕಿರಣ್ ರಾಜ್ ಅವರ ಒಂದು ಆಕ್ಟಿಂಗ್ ನ ಮತ್ತೆ ನೋಡೋದಕ್ಕೆ ಜನರು ಕಾಯ್ತಾ ಇದ್ರು. ಸೊ ಯಾವ ಸೀರಿಯಲ್ ಮುಖಾಂತರ ಬರ್ತಾರೆ ಅಂತ ನೋಡೋದಾದ್ರೆ, ಕರ್ಣನ ಒಂದು ರೂಪದಲ್ಲಿ ಅಂದ್ರೆ ಕನ್ನಡ ಸೀರಿಯಲ್ ಅಲ್ಲಿ ಕರ್ಣನಾಗಿ ಕಾಣಿಸ್ಕೊಂತಾ ಇದ್ದಾರೆ ಕಿರಣ್ ರಾಜ್ ಅವರು. ಇನ್ನು ನಮ್ರತಾ ಗೌಡರು ಕೂಡ ಒಂದು ಪಾತ್ರನ ನಿರ್ವಹಿಸ್ತಾ ಇದ್ದಾರೆ, ಅಕ್ಕನ ಪಾತ್ರನ ನಿರ್ವಹಿಸ್ತಾ ಇರುವಂತದ್ದು. ಇಲ್ಲಿ ಇಬ್ರು ಹೀರೋಯಿನ್ ಡಬಲ್ ಧಮಾಕ ನಮ್ಮ ಕಿರಣ್ ರಾಜ್ ಸರ್ಗೆ. ಅದರಲ್ಲೂ ಕೂಡ ಈ ಪ್ರೋಮೋದಲ್ಲಿ ಏನಿದೆ ಅಂತ ಫಸ್ಟ್ ಮಾತಾಡೋಣ. ಸುಮ್ಮನೆ ಜಾಸ್ತಿ ಲ್ಯಾಗ್ ಮಾಡೋದಕ್ಕಿಂತ ಪ್ರೋಮೋದಲ್ಲಿ ಏನಿದೆ ಅಂತ ನೋಡೋಣ. ಪ್ರೋಮೋದಲ್ಲಿ ಇರೋದನ್ನು ಕೂಡ ಎಲ್ಲ ಕಡೆ ಒಂದು ವೈರಲ್ ಆಗಿರುವಂತದ್ದನ್ನು ಕೂಡ ಅಲ್ಲಿ ರೀಕ್ರಿಯೇಟ್ ಕೂಡ ಮಾಡಿದ್ದಾರೆ. ಆ ರೀಕ್ರಿಯೇಟ್ ಜನ ನೋಡಿ ಒಂದು ಫಿದಾ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕನ್ನಡ ಸೀರಿಯಲ್ ನ ಪ್ರೋಮೋ ಆಲ್ರೆಡಿ 10 ಮಿಲಿಯನ್ಸ್ಗೂ ಕೂಡ ದಾಟಿ
ಆಗಿದೆ ಅಂತ ಹೇಳ್ಬೋದು. ಅಷ್ಟು ವೈರಲ್ ಆಗಿದೆ ಕಿರಣ್ ರಾಜ್ ಮೇಲಿನ ಒಂದು ಕ್ರೇಜ್ಗೆ. ಮತ್ತೆ ಹೀರೋಯಿನ್ ಯಾರು ಅಂತ ತಿಳ್ಕೊಳ್ಳುವಂತಹ ಬರದಲ್ಲಿ ಎಲ್ಲರೂ ಕೂಡ ಆ ಒಂದು ವಿಡಿಯೋನ ನೋಡಿದ್ರು, ಹಾಗಾಗಿ ಇಷ್ಟೊಂದು ವೈರಲ್ ಆಗಕ್ಕೆ ಸಾಧ್ಯ ಆಯಿತು. ಇನ್ನು ಸೆಕೆಂಡ್ ಪ್ರೋಮೋನ ಸಾಕಷ್ಟು ಒಂಥರ ಇಂಟ್ರೆಸ್ಟಿಂಗ್ ಉಂಟು ಮಾಡಿದ್ದಂದ್ರೆ ಭವ್ಯ ಗೌಡ ಅವರು ಹೀರೋಯಿನ್ ಅಥವಾ ನಮ್ರತಾ ಗೌಡ ಅವರು ಹೀರೋಯಿನ್, ಅವ್ರ ಪಾತ್ರ ಏನು ಅಂತ ಹೇಳಿ ಎಲ್ಲ ಕಡೆ ಒಂಥರ ಇಂಟ್ರೆಸ್ಟ್ ಅಂದರೆ ಕ್ಯೂರಿಯಾಸಿಟಿನ ಉಂಟು ಮಾಡಿತ್ತು. ಈಗ ಫೈನಲಿ ಪ್ರೋಮೋದಲ್ಲಿ ಏನಿತ್ತಪ್ಪ ಅಂದರೆ ಭವ್ಯ ಗೌಡ ಇಂಟ್ರಡಕ್ಷನ್ನೇ ಮೇನ್ ಇರೋದಂಥದ್ದು. ಭವ್ಯ ಗೌಡ ಅವರ ಪಾತ್ರ ಅಂದರೆ ಭವ್ಯ ಗೌಡರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋವಂಥದ್ದು ಈ ಪ್ರೋಮೋ. ಕಾರಣ ಒಂದು ಏನಿರುತ್ತಪ್ಪ ಅಂದರೆ ಯಾರಿದ್ದೀರಾ ನನ್ನನ್ನು ಕಾಪಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪ್ರೋಮೋ ಬರ್ತಾ ಇರುತ್ತೆ. ಸೊ ನಮ್ಮ ಏನು ಭವ್ಯ ಗೌಡ ಅವರು ಡಾಕ್ಟರ್ ಆಗಿರ್ತಾರೆ, ಡಾಕ್ಟರ್ ಪಾತ್ರದಲ್ಲಿ ಭವ್ಯ ಗೌಡನೂ ಇದ್ದಾರೆ, ಹಾಗೆ ಕಿರಣ್ ರಾಜ್ ಅವರು ಕೂಡ ಡಾಕ್ಟರ್ ಪಾತ್ರದಲ್ಲಿ ಇದ್ದಾರೆ. ಸೊ ಬಸ್ರಿ ಯಂಗ್ಸ್ ಇರ್ತಾರೆ. ಸೊ ನಮ್ಮನ್ನು ಕಾಪಾಡ್ತೀರಾ ಅಂತ ಕೇಳಿದಾಗ ಯಾರಿದ್ದೀರಾ ಅಂತ ಕೇಳ್ತಾರೆ. ಸೊ ಆವಾಗ ಕಿರಣ್ ರಾಜ್ ರವರು ಹೋಗಿ ಆ ಒಂದು ಡೆಲಿವರಿನ ಮಾಡಿ ಆ ಮಗುನ ಎತ್ಕೊಂಡು ಹೊರಗಡೆ ಬರ್ತಾರೆ. ಸೊ ಇದನ್ನೆಲ್ಲ ನೋಡಿದಂತಹ ಭವ್ಯ ಗೌಡಂಗೆ ಕಿರಣ್ ರಾಜ್ ಮೇಲೆ ಲವ್ ಆಗುತ್ತೆ. ಯಾಕೆ ನನಗೆ ಈಗ ತಮ್ಲೈನ್ ಹಾಕಿದ್ ನೋಡಿ ಕಿರಣ್ ರಾಜ್ ಮೇಲೆ ಭವ್ಯ ಗೌಡಂಗೆ ಲವ್ ಆಗುತ್ತೆ ಅಂತ ಹೇಳಿದ ತಕ್ಷಣ ಏನಿಲ್ಲ ನೀವು ಸುಮ್ಮನೆ ಏನೋ ಹೇಳ್ತಿದ್ದೀರಾ ಹಾಗೆ ಹೀಗೆ ಅಂತೀರಾ. ಸೊ ಕಿರಣ್ ರಾಜ್ ಅವರಿಗೆ ಫಸ್ಟ್ ಸೀನ್ ಅಲ್ಲೇ ಏನು ಫಸ್ಟ್ ಪ್ರೋಮೋದಲ್ಲೇ ಇರೋದು ಭವ್ಯ ಗೌಡ ಅವ್ರಿಗೆ ಅಂದ್ರೆ ಭವ್ಯ ಗೌಡ ಪಾತ್ರದ ಹೆಸರು ಹೇಳ್ಬಿಡ್ತೀನಿ, ಕೊನೆಯಲ್ಲಿ ಹೇಳ್ತೀನಿ, ನೀವು ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈ ಸೀನು ಯಾವ ರೀತಿ ಇದೆ ಅಂತಂದರೆ ಭವ್ಯ ಗೌಡ ಅವರು ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತಾರೆ. ಸೊ ಕಿರಣ್ ರಾಜ್ ಅವರು ಆ ಒಂದು ಮಗುನ ಅಂದರೆ ಡೆಲಿವರಿ ಮಾಡಿದ್ಮೇಲೆ ಪಾಪನ ಹೊರಗಡೆ ತರ್ತಾರೆ. ಪಾಪನ ಹೊರಗಡೆ ತಂದಾಗ ಭವ್ಯ ಗೌಡ ಅವ್ರನ್ನ ನೋಡ್ತಾನೆ ಇರ್ತಾರೆ. ಅಂದರೆ ಕಷ್ಟಕ್ಕೆ ಆಗಿದ್ದವ್ರನ್ನ ಒಂಥರ ಲವರ್ಸ್ ಫಸ್ಟ್ ಐಟ್ ಅಂತಾರೆ ಅಥವಾ ಒಂದು ಕ್ರಶ್ ಅಂತನಾರು ಅನ್ಬೋದು. ಆ ರೀತಿಯಲ್ಲಿ ಸಾಕಷ್ಟು ಒಂಥರ ಒಂದು ಜೀವನ ಉಳಿಸೋದ್ರ ಮುಖಾಂತರ ಒಂದು ಜೀವಕ್ಕೆ ಕೊಟ್ಟಿರುವಂತಹ ತಾಯಿನೂ ಉಳಿಸಿ ಹಾಗೆ ಮಗುನೂ ಕೂಡ ಉಳಿಸಿದಂತಹ ಒಂದು ವ್ಯಕ್ತಿ ಮೇಲೆ, ಒಂದು ಡಾಕ್ಟರ್ ಮೇಲೆ ಪ್ರೀತಿ ಆಗುವಂಥದ್ದು ಭವ್ಯ ಗೌಡ ಅವ್ರ ಮೇಲೆ. ಭವ್ಯ ಗೌಡ ಅವ್ರಿಗೆ ನಮ್ಮ ಕಿರಣ್ ರಾಜ್ ಅಂದರೆ ಕನ್ನಡ ಪಾತ್ರದಲ್ಲಿರುವಂತಹ ಕಿರಣ್ ರಾಜ್ ಅವ್ರ ಮೇಲೆ ಲವ್ ಆಗುತ್ತೆ. ಆ ಒಂದು ಸೀನ್ ಅದು ಆ ಒಂದು ಪ್ರೋಮೋ ರಿಲೀಸ್ ಆಗಿರುವಂಥದ್ದು. ಪ್ರೋಮೋದಲ್ಲಿ ಏನಿದೆ ನೀವು ಪೂರ್ತಿ ಪ್ರೋಮೋನ ನೋಡಿದ್ರೆ ಇನ್ನೂ ನಾನು ಹೇಳೋದಕ್ಕಿಂತ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಇನ್ನೂ ಸಕ್ಕತ್ತಾಗಿ ಮೂಡ್ ಬಂದಿದೆ ಅಂತಲೇ ಹೇಳ್ಬೋದು. ಆ ಎಕ್ಸ್ಪ್ರೆಷನ್ ಆಗಿರ್ಬೋದು ಭವ್ಯ ಗೌಡ ಅವ್ರದ್ದು. ಮತ್ತೆ ಕಿರಣ್ ರಾಜನ್ ಅವರು ಮಾತಾಡ್ತಾ ಇರ್ತಾರೆ ಫ್ರೆಂಡ್ ಜೊತೆ. ಸೊ ಇವರು ಅವ್ರನ್ನೇ ನೋಡಿಕೊಂಡು ಅವ್ರು ಮಾತಾಡೋದನ್ನ ಇದು ಮಾಡ್ತಾ ಇರೋದು, ಲವ್ ಆಗುತ್ತೆ ಅವರಿಗೆ ಆ ಸಮಯದಲ್ಲಿ. ಅಂದರೆ ಕಿರಣ್ ರಾಜ್ ಅವರು ಏನು ಅಲ್ಲಿ ಒಂದು ಪೇಷಂಟ್ ಅಂದರೆ ಒಂದು ಡೆಲಿವರಿ ಮುಗಿಸಿ ಪಾಪನ ಎತ್ಕೊಂಡ್ಬಂದಾಗ ಅವ್ರನ್ನ ನೋಡ್ತಾ ಕಳೆದೋಗ್ಬಿಡ್ತಾರೆ ಭವ್ಯ ಗೌಡ ಅವರು. ಇದಾಗಿತ್ತು ಪ್ರೋಮೋ. ಇನ್ನು ಮಳೆಯಲ್ಲಿ ನೆನಿತಾ ಇರ್ತಾರೆ. ಸೊ ಆ ಒಂದು ಮಳೆಯಲ್ಲಿ ನೆನೆಯುವಾಗ ಭವ್ಯ ಗೌಡ ಡ್ಯಾನ್ಸ್ ಮಾಡ್ತಾ ಬಿದ್ದು ಕಿರಣ್ ರಾಜ್ರವರು ಇಟ್ಕೋತಾರೆ. ಸೊ ಈ ಸೀನ್ನ ಸರಿಗಮಪ ವೇದಿಕೆಯಲ್ಲಿ ರೀಕ್ರಿಯೇಟ್ ಕೂಡ ಮಾಡ್ತಾರೆ. ಈ ಸೀನ್ ಅಂತೂ ಎಲ್ಲ ಕಡೆ ವೈರಲ್ ಆದಂತಹ ಸೀನು. ಮತ್ತೆ ತಲೆ ತಿರುಗಿ ಅಂದ್ರೆ ಏನು ಮಳೆಯಲ್ಲಿ ನೆನೀತಾ ಇರುವಾಗ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಸೊ ತಲೆ ತಿರುಗಿ ಬಿದ್ದಾಗ ತಲೆ ತಿರುಗಿ ಅನ್ನೋದಕ್ಕಿಂತ ಡ್ಯಾನ್ಸ್ ಮಾಡ್ತಾ ಬಿದ್ದಾಗ ಕಾಲ್ಜಾರಿ ಬಿದ್ದಾಗ ಕಿರಣ್ ರಾಜ್ರವರು ಇಟ್ಕೊಳ್ಳೋ ಅಂತಹ ಒಂದು ಸೀನ್ನ ಅಲ್ಲಿ ಕ್ರಿಯೇಟ್ ಮಾಡಿದಾಗ ಎಷ್ಟು ಜನ ಕೂಗ್ತಾರೆ ಅಂತ ಅಂದ್ರೆ ಇಲ್ಲಿ ತ್ರಿವ್ಯಾಗಿಂತ ಕ್ರಿವ್ಯಾ ಆಗ್ಬಿಟ್ಟದೆ. ಕ್ರಿವ್ಯಾ ಅಂತ ಅನ್ನೋದು ಇಲ್ಲಿ ಜಾಸ್ತಿ ಕೇಳ್ತಾ ಇದೆ. ಯಾಕೆಂದ್ರೆ ಕಿರಣ್ ರಾಜ್ ಭವ್ಯ ಗೌಡ ಜೋಡಿ ಸೂಪರ್ ಅಂತ ಇದ್ದಾರೆ. ಎಲ್ಲರೂ ಕೂಡ ಸೆಕೆಂಡ್ ಹೀರೋಯಿನ್ ಅಂತಿದ್ರೆ ನಿಜವಾಗ್ಲೂ ಕೂಡ ಭವ್ಯ ಗೌಡ ಅವರು ಡಾಕ್ಟರ್ ಪಾತ್ರದಲ್ಲಿದ್ದಾರೆ, ಹಾಗೆ ಕಿರಣ್ ರಾಜ್ ಅವರು ಡಾಕ್ಟರ್ ಪಾತ್ರದಲ್ಲಿದ್ದಾರೆ. ಇಲ್ಲಿ ಇನ್ನೂ ಕೂಡ ಏನು ಇವರೇ ಹೀರೋಯಿನ್ ಅಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಕೂಡ ಯಾವುದೇ ಫೈನಲೈಸ್ ಮಾಡಬೇಡಿ. ಪ್ರೋಮೋ ನೋಡಿ ನೀವೇ ಹೇಳ್ತೀರಾ ಹೀರೋಯಿನ್ ಅಥವಾ ಹೀರೋಯಿನ್ ಅಲ್ವೋ ಅಂತ. ಇದೇ ಭಾನುವಾರ ನಮ್ಮ ಪ್ರೋಮೋ ಜಿ ಕನ್ನಡದಲ್ಲಿ ಪ್ರಸಾರ ಆಗುತ್ತೆ. ಖಂಡಿತ ತಪ್ಪದೆ ಈ ಒಂದು ಪ್ರೋಮೋನ ನೋಡಿ ಅಂತ ಹೇಳ್ತೀನಿ. ಸಖತ್ ಚೆನ್ನಾಗಿದೆ. ಭವ್ಯ ಗೌಡ ಅವರ ಇಂಟ್ರಡಕ್ಷನ್ ಆಗಿರ್ಬೋದು, ಆ ಎಕ್ಸ್ಪ್ರೆಷನ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಭವ್ಯ ಗೌಡ ಅವರ ಪಾತ್ರದ ನೇಮ್ ಬಂದ್ಬಿಟ್ಟು ನಿಧಿ ಅನ್ನೋ ಒಂದು ನಿಧಿ ಪಾತ್ರದ ಹೆಸರು. ಅಂದ್ರೆ ಭವ್ಯ ಗೌಡನ ಪಾತ್ರಧಾರಿಯ ಹೆಸರು ಏನಂದ್ರೆ ನಿಧಿ ಪಾತ್ರನ ನಿರ್ವಹಿಸ್ತಾ ಇರುವಂಥದ್ದು. ಅವರ ಹೆಸರು ಕೂಡ ತುಂಬಾನೇ ಕ್ಯೂಟ್ ಆಗಿದೆ. ನಿಧಿಗೆ ಮತ್ತೆ ಇಲ್ಲಿ ಕರ್ಣನ್ಗೆ ಇಬ್ರಿಗೂ ಕೂಡ ಲವ್ ಆಗುತ್ತೆ. ಅಂದ್ರೆ ಕರ್ಣನ್ ಮೇಲೆ ನಿಧಿಗೆ ಲವ್ ಆಗ್ತಾ ಇದೆ. ಸೊ ಇದಾಗಿತ್ತು ಪ್ರೋಮೋದ ಒಂದು ಕ್ಲಿಯರ್ ಪಿಕ್ಚರ್ ಅಂತಾನೆ ಹೇಳ್ಬೋದು. ತುಂಬಾನೇ ಎಕ್ಸೈಟೆಡ್ ಆಗಿದ್ದಾರೆ ಎಲ್ಲರೂ ಕೂಡ. ಕನ್ನಡ ಸೀರಿಯಲ್ನ ನೋಡಬೇಕು ಅನ್ನೋ ಒಂದು ಕನ್ನಡ ಸೀರಿಯಲ್ ನೋಡಬೇಕು, ಅದೇ ಪ್ರೋಮೋ ನೋಡಬೇಕು ಅನ್ನೋ ಒಂದು ಎಕ್ಸೈಟ್ಮೆಂಟ್ ಎಲ್ಲರಲ್ಲೂ ಕೂಡ ಇದೆ. ಸೊ ಪ್ರೋಮೋದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಸಣ್ಣದಾಗಿ ಹೇಳಿದ್ದೀನಿ. ಇನ್ನು ಪ್ರೋಮೋ ಬಂದ ಮೇಲೆ ಅದ್ರ
ಬಗ್ಗೆ ಪೂರ್ತಿಯಾಗಿ ರಿವ್ಯೂ ಮಾಡೋಣ. ಜಸ್ಟ್ ಒಂದು ಪ್ರೋಮೋ ಹೇಗಿರುತ್ತೆ, ಅವರ ಇಂಟ್ರೊಡಕ್ಷನ್ ಹೇಗಿರುತ್ತೆ, ಅವರಿಗೆ ಯಾಕೆ ಲವ್ ಆಗುತ್ತೆ ಅಂತಲೂ ಕೂಡ ಹೇಳಿದ್ದೀನಿ. ಅಂದರೆ ಕಿರಣ್ ರಾಜ್ರವರು ಒಂದು ಪ್ರೆಗ್ನೆಂಟ್ ಲೇಡಿನ ಕರ್ಕೊಂಡೋಗಿ ಅವರಿಗೆ ಏನು ಹೆಲ್ಪ್ ಮಾಡಿ ಅವರು ಪಾಪುನ ಕರ್ಕೊಂಬರ್ತಾರೆ, ಅಂದರೆ ಡೆಲಿವರಿ ಮಾಡಿ. ಸೊ ಆ ಪಾಪುನ ಕರ್ಕೊಂಬಂದ್ಮೇಲೆ ಕರ್ಣನ ಮೇಲೆ ಇಲ್ಲಿ ನಿಧಿಗೆ ಲವ್ ಆಗುವಂಥದ್ದು, ಅಂದರೆ ಭವ್ಯಗೌಡ ಅವ್ರಿಗೆ ಕರ್ಣನ ಮೇಲೆ ಲವ್ ಆಗುತ್ತೆ. ಸೊ ಇದು ಪ್ರೋಮೋದಲ್ಲಿರುವಂತಹ ವಿಷಯ. ಭವ್ಯಗೌಡ ಅವ್ರನ್ನ ಅಲ್ಲಿ ತೋರಿಸಿರುವಂಥ ರೀತಿಯೇ ತುಂಬಾ ಚೆನ್ನಾಗಿದೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ನೋಡೋಣ, ಪ್ರೋಮೋ ಇನ್ನೂ ಕೂಡ ಸಕ್ಕತ್ತಾಗಿರುತ್ತೆ. ಇನ್ನು ನಾನು ಹೇಳೋದಕ್ಕಿಂತ ನೋಡಿದ್ರೇ ಇನ್ನು ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸರಿಗಮಪದಲ್ಲಿ ಭಾನುವಾರ ಕರ್ಣ ಸೀರಿಯಲ್ನ ಪ್ರೋಮೋ ರಿವೀಲ್ ಆಗುತ್ತೆ, ನೀವೆಲ್ಲರೂ ಕೂಡ ನೋಡ್ಬೋದು. ಇನ್ನು ಅಕ್ಷಯ ತೃತೀಯಕ್ಕೂ ಕೂಡ ಬರ್ಬೋದು ಯೂಟ್ಯೂಬ್ ಚಾನಲ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ, ಇಲ್ಲಾಂದರೆ ಜಿ ಕನ್ನಡದಲ್ಲೇ ಫಸ್ಟ್ ಬರ್ಬೋದು ಅಂತ ಅನ್ಕೋತೀನಿ, ಗೊತ್ತಿಲ್ಲ ನನಗೆ. ಸೊ ಪೂರ್ತಿ ವಿಷಯ ಗೊತ್ತಾದಾಗ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ, ಯಾರಿಗೆಲ್ಲ ಕನ್ನಡ ಸೀರಿಯಲ್ನ ವೆಯ್ಟ್ ಮಾಡ್ತಾ ಇದ್ರಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಭವ್ಯಗೌಡ ಪಾತ್ರದ ಹೆಸರು ಬಂದುಬಿಟ್ಟು ನಿಧಿ, ಇಷ್ಟ ಆಯಿತಾ ಈ ನೇಮು ಅಂತಲೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಭವ್ಯಗೌಡ ಅವರು ಡಾಕ್ಟರ್ ಪಾತ್ರನ ನಿರ್ವಹಿಸ್ತಾ ಇರುವಂಥದ್ದು, ಮತ್ತು ಇವರು ಹೀರೋಯಿನ್ನೇನೆ, ವಿಲ್ಲನ್ ಅಲ್ಲ. ಹಾಗೆ ಅದು ಇದು ಅಂತ ಹೂವಾಪೋಯಿಗಳಿಗೆಲ್ಲ ತಲೆ ಕೊಡಬೇಡಿ ಅಂತ ಹೇಳ್ತಾ ನಮ್ಮ ಭವ್ಯಗೌಡಂಗೆ ಆಲ್ ದ ಬೆಸ್ಟ್ ಅಂಡ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಲವ್ ಯು, ಬಾಯ್.